ಇನ್ನು ಯತ್ನಾಳ್ ಅವರು ಹೇಳಿದಂಥ ಮಾತನ್ನು ನಾನು ಹೇಳ್ತಾ ಇದ್ದೆ, ಅಷ್ಟು ಸುಲಭವಾಗಿ ಡಿಕೆಗೆ ಬಿಟ್ಟು ಕೊಡಲ್ಲ ಸಿದ್ದರಾಮಯ್ಯ. ವಿಜಯೇಂದ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೆಹಲಿ ಕರ್ಕೊಂಡು ಹೋಗಿದ್ರು. ಬಿಜೆಪಿ ಅಧ್ಯಕ್ಷರು, ಕಾಂಗ್ರೆಸ್ ಅಧ್ಯಕ್ಷರು ಮಾತುಕತೆ ಮಾಡಿದರು. ಅಮಿತ್ ಶಾ ಮುಂದೆನೂ ಕೂಡ ಚರ್ಚೆ ಆಗಿತ್ತು. ಇದು ಯತ್ನಾಳ್ ಅವರ ಗಂಭೀರ ಆರೋಪ. ಸಿಎಂ DCM ಎಲ್ಲವೂ ವ್ಯಾಪಾರ ಆಗಿತ್ತು, ಅಮಿತ್ ಶಾ ಒಪ್ಪಿಲ್ಲ ಅಂದಿದ್ದಾರೆ ಯತ್ನಾಳ್. ಮತ್ತು ಸಿದ್ದರಾಮಯ್ಯನವ್ರು ಅಟ್ಟೇನು ಈಜಿ ಬಿಡೋದಿಲ್ಲ ಈ ಗಿರಾಕಿಗೆ. ಈಗಾಗಲೇ ಒಮ್ಮೆ BJP ಜೋಡ ಮಾತುಕತೆ ಆಗೈತಿ. ನಾ ಹೇಳಿಲ್ಲ, ವಿಜಯೇಂದ್ರ ಕರ್ಕೊಂಡು ಹೋಗಿದ್ದ. CM DCM ಎಲ್ಲ ವ್ಯಾಪಾರ ಆಗಿತ್ತು. ಅಮಿತ್ ಶಾ ಒಪ್ಪಿಲ್ಲ. ಅಮಿತ್ ಶಾ ಹೇಳಿದ್ದು ಇಷ್ಟೇ, ಇವ್ರ ಜೋಡ ನಾವು DK ಶಿವಕುಮಾರ್ ಸರ್ಕಾರ ಮಾಡೋದು ಬೇಡ, ಡಿಸಾಲ್ವ್ ಮಾಡೋಣ ಅಂತ ಹೇಳ್ಯಾರ. ಇದು ಅಧಿಕೃತ ನಮ್ಮ BJPಯ ಏನು ಸಂಸದರದಾರ ಅವ್ರು ಹೇಳಿದ್ದು. ಅಮಿತ್ ಶಾ ಅವ್ರ ಮುಂದೆ ಚರ್ಚೆ ಆಗಿದೆ, ಅಮಿತ್ ಶಾ ಒಪ್ಪಿಲ್ಲ. ಅದಕ್ಕೇ ಮಾನ್ಯ ಪ್ರಹ್ಲಾದ್ ಜೋಶಿ ಅವ್ರನ್ನ ಸ್ಟೇಟ್ಮೆಂಟ್ ಕೊಟ್ಟರು, ಯಾವುದೇ ಕಾಲದಲ್ಲಿ ನಾವು ಯಾವುದೇ ಕಾಂಗ್ರೆಸ್ಸಿನ ಗುಂಪಿನ ಜೊತೆಗೆ ಸರ್ಕಾರ ಮಾಡೋದಲ್ಲ. ಯಾಕಂದ್ರೆ ಇದು ನಡೆದಿತ್ತು ವ್ಯಾಪಾರ. ಈಗ ಹೆಂಗೆ 13 ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ಏನು ನಿನ್ನೆ ಊಟ ಮಾಡ್ಯಾರಲ್ಲ, ಅಲ್ಲಿ 28.5 ಕಿಲೋಮೀಟ್ರ್ ದಿಲ್ಲಿದಿಂದ ಹೇಳ್ರೆ ನೋಯ್ಡಾ ರಸ್ತೆಯಲ್ಲಿ ಒಂದು 5 ಸ್ಟಾರ್ ಹೋಟೆಲ್ದಲ್ಲಿ ಇವರಿಬ್ಬರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗ್ಬೇಕಂತೇಳಿ ಮೀಟಿಂಗ್ ಮಾಡೋದಂಥವ್ರು ಇವರಿಬ್ಬರು. BJP ಅಧ್ಯಕ್ಷ, ಕಾಂಗ್ರೆಸ್ ಅಧ್ಯಕ್ಷ, ಮತ್ತೆ ಯಾರು ಇರ್ತಾರೆ. ನಡೆದದ ಅದು ಫೇಲ್ ಆಗೈತೆ. ಫೇಲ್ ಆಗಿದ್ದಕ್ಕೆ ಸುಮ್ಮ ಬಂದು ಕೂತಾರ. ಈಗ ಇಲ್ಲೇ ಏನಾರು ಮಾಡಿ ಆಗ್ಬೇಕಂತವ್ರು. ಇದು ಬಸನಗೌಡ ಯತ್ನಾಳ್ ಅವರ ಆರೋಪ. ಇದಕ್ಕೆ ಹೋಗಿದ್ದು ನಿಜ ಅಂತೆ ನಿಯೋಗನ, ಅಮಿತ್ ಶಾ ಅವ್ರ ಜೊತೆ ಮಾತಾಡಿದ್ದು ನಿಜ ಅಂತೆ. ಆದರೆ ಅಮಿತ್ ಶಾ ಅವರು ಇದನ್ನು ಯಾವುದೇ ಕಾರಣಕ್ಕೂ ಒಪ್ಪಲಿಲ್ಲ. ಏನೂ ಆಗಲಿಲ್ಲ ಅಂಥೇಳಿ ಅವರು ವಾಪಸ್ ಬಂದರು. ಇಬ್ಬರೂ ಅಧ್ಯಕ್ಷರು ಹೋಗಿದ್ದರು, ಕಾಂಗ್ರೆಸ್ಸಿನ ಅಧ್ಯಕ್ಷರು ಹೋಗಿದ್ದರು, BJPಯ ಅಧ್ಯಕ್ಷರು ಹೋಗಿದ್ದರು ಅನ್ನುವಂಥ ಗುರುತರ ಆರೋಪವನ್ನು ಮಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಅಲ್ಲಿ ಎಲ್ಲೆಲ್ಲಿ ಉಳ್ಕೊಂಡಿದ್ದರು, ಏನು ಎತ್ತ, ಯಾವುದೋ ಒಂದು ಸ್ಟಾರ್ ಹೋಟ್ಲಲ್ಲಿ ಉಳ್ಕೊಂಡಿದ್ದರು, ಅದೆಲ್ಲ ವಿವರಗಳನ್ನು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಕೊಟ್ಟಿದ್ದಾರೆ. ಮತ್ತು ಸಿದ್ದರಾಮಯ್ಯನವ್ರು ಅಟ್ಟೇನು ಈಜಿ ಬಿಡೋದಿಲ್ಲ ಈ ಗಿರಾಕಿಗೆ. ಈಗಾಗಲೇ ಒಮ್ಮೆ BJP ಜೋಡ ಮಾತುಕತೆ ಆಗೈತಿ. ನಾ ಹೇಳಿಲ್ಲ, ವಿಜಯೇಂದ್ರ ಕರ್ಕೊಂಡು ಹೋಗಿದ್ದ. CM DCM ಎಲ್ಲ ವ್ಯಾಪಾರ ಆಗಿತ್ತು. ಅಮಿತ್ ಶಾ ಒಪ್ಪಿಲ್ಲ. ಅಮಿತ್ ಶಾ ಹೇಳಿದ್ದು ಇಷ್ಟೇ, ಇವ್ರ ಜೋಡ ನಾವು DK ಶಿವಕುಮಾರ್ ಸರ್ಕಾರ ಮಾಡೋದು ಬೇಡ, ಡಿಸಾಲ್ವ್ ಮಾಡೋಣ ಅಂತ ಹೇಳ್ಯಾರ. ಇದು ಅಧಿಕೃತ ನಮ್ಮ BJPಯ ಏನು ಸಂಸದರದಾರ ಅವ್ರು ಹೇಳಿದ್ದು. ಅಮಿತ್ ಶಾ ಅವ್ರ ಮುಂದೆ ಚರ್ಚೆ ಆಗಿದೆ, ಅಮಿತ್ ಶಾ ಒಪ್ಪಿಲ್ಲ. ಅದಕ್ಕೇ ಮಾನ್ಯ ಪ್ರಹ್ಲಾದ್ ಜೋಶಿ ಅವ್ರನ್ನ ಸ್ಟೇಟ್ಮೆಂಟ್ ಕೊಟ್ಟರು, ಯಾವುದೇ ಕಾಲದಲ್ಲಿ ನಾವು ಯಾವುದೇ ಕಾಂಗ್ರೆಸ್ಸಿನ ಗುಂಪಿನ ಜೊತೆಗೆ ಸರ್ಕಾರ ಮಾಡೋದಲ್ಲ. ಯಾಕಂದ್ರೆ ಇದು ನಡೆದಿತ್ತು ವ್ಯಾಪಾರ. ಈಗ ಹೆಂಗೆ 13 ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ಏನು ನಿನ್ನೆ ಊಟ ಮಾಡ್ಯಾರಲ್ಲ, ಅಲ್ಲಿ 28.5 ಕಿಲೋಮೀಟ್ರ್ ದಿಲ್ಲಿದಿಂದ ಹೇಳ್ರೆ ನೋಯ್ಡಾ ರಸ್ತೆಯಲ್ಲಿ ಒಂದು 5 ಸ್ಟಾರ್ ಹೋಟೆಲ್ದಲ್ಲಿ ಇವರಿಬ್ಬರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗ್ಬೇಕಂತೇಳಿ ಮೀಟಿಂಗ್ ಮಾಡೋದಂಥವ್ರು ಇವರಿಬ್ಬರು. BJP ಅಧ್ಯಕ್ಷ, ಕಾಂಗ್ರೆಸ್ ಅಧ್ಯಕ್ಷ, ಮತ್ತೆ ಯಾರು ಇರ್ತಾರೆ. ನಡೆದದ ಅದು ಫೇಲ್ ಆಗೈತೆ. ಫೇಲ್ ಆಗಿದ್ದಕ್ಕೆ ಸುಮ್ಮ ಬಂದು ಕೂತಾರ. ಈಗ ಇಲ್ಲೇ ಏನಾರು ಮಾಡಿ ಆಗ್ಬೇಕಂತವ್ರು ಹತ್ತಾರ. ಮತ್ತು ಬನ್ನಿ, ಪ್ರಸನ್ನ ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ಯತ್ನಾಳ್ ಅವರ ಮಾತನ್ನು ಕೇಳ್ತಾ ಇದ್ವಿ. ಯತ್ನಾಳ್ ಆಗಲೂ ಕೂಡ ಒಂದು ಅವರ ಬೈಟನ್ನು ತೋರಿಸ್ತಾ ಇದ್ವಿ, ಸ್ಟೇಟ್ಮೆಂಟನ್ನು ತೋರಿಸ್ತಾ ಇದ್ವಿ. ಈಗಲೂ ಕೂಡ ಇದು 2ನೇ ಸ್ಟೇಟ್ಮೆಂಟ್. ಇದು ಮೊದಲು ಹೇಳಿದ್ದೇನವರು ಅಂತಂದರೆ, ನನಗೆ BJP ಕರಿತಾ ಇದ್ದಾರೆ, ಅಶೋಕ್ ಅವರೇ ನನ್ನ ಕರೆದ್ರು, ನೀವು ಬರಲೇಬೇಕು ಅಂತ ಹೇಳಿದ್ರು, ನಾನು ಮುಖ್ಯಮಂತ್ರಿ ಮಾಡೋದಾದ್ರೆ ಮಾತ್ರ ಬರ್ತೀನಿ ಅನ್ನುವಂಥ ಮಾತನ್ನು ಆಗಲೇ ಹೇಳಿದರು. ಇದಕ್ಕೆ ಸಂಬಂಧಪಟ್ಟಂಗೆ ದಿಲ್ಲಿಗೆ ಅಮಿತ್ ಶಾ ಅವ್ರ ಹತ್ರ ಒಂದು ನಿಯೋಗ ಹೋಗುತ್ತಂತೆ ನನ್ನನ್ನು ಸೇರಿಸ್ಕೊಳ್ಳುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅನ್ನುವಂಥ ಮಾತನ್ನು ಆಗಲೇ ಹೇಳಿದರು. ಈಗ ಅದರ ಮುಂದುವರೆದ ಭಾಗ ಇದು. ಅವರು ನೇರವಾಗಿ ಆರೋಪ ಮಾಡ್ತಾರೆ, BJP ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಅಧ್ಯಕ್ಷರು ಇಬ್ಬರೂ ಕೂಡ ಹೋಗಿದ್ದರು, ವಿಜೇಂದ್ರ ಮತ್ತು DK ಶಿವಕುಮಾರ್ ಇಬ್ಬರೂ ಕೂಡ ಹೋಗಿದ್ದರು, ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದರು. ಆದರೆ ಅಮಿತ್ ಶಾ ಇದಕ್ಕೆ ಸುತಾರಾಮ್ ಒಪ್ಪಲಿಲ್ಲ. ಒಪ್ಪದನೇ ಇದ್ದಿದ್ದರಿಂದ ಇದೆಲ್ಲ ಆಪರೇಷನ್ ಫೇಲ್ ಆಯಿತು ಅನ್ನುವಂಥ ಗುರುತರವಾದಂಥ ಆರೋಪ. ಏನು ಹೇಳ್ತೀರಿ? ರಂಗನಾಥ್, ಎಲ್ಲವನ್ನೂ ಕೂಡ ಮುಕ್ತವಾಗಿ ಮಾತನಾಡೋದಕ್ಕೆ ಸದ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸರ್ವತಂತ್ರ ಸ್ವತಂತ್ರರು. ಒಂದು ಪಕ್ಷದ ಚೌಕಟ್ಟು ಇಲ್ಲದಂಥ ಕಾರಣಕ್ಕೋಸ್ಕರ ಅವರು ಯಾವುದೇ ಫಿಲ್ಟರ್ ಇಲ್ಲದೆ ಎಲ್ಲವನ್ನೂ ಕೂಡ ಬಹಿರಂಗವಾಗಿ ಹೇಳ್ತಾರೆ. ಈಗ ಮಾಡಿರುವಂಥದ್ದು ಕೂಡ ಒಂದು ರಾಜಕೀಯ ಚರ್ಚೆಗಳ ಹಿನ್ನೆಲೆಯಲ್ಲಿ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಒಂದು ಗಂಭೀರವಾದಂಥ ಆರೋಪವನ್ನು BJP ಅಧ್ಯಕ್ಷರ ಮೇಲೂ ಕೂಡ ಮಾಡಿದ್ದಾರೆ. DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವರ ಮೇಲೂ ಕೂಡ ಮಾಡಿದ್ದಾರೆ. ಅಂದರೆ ದೆಹಲಿಯಲ್ಲಿ ಹೋಗಿ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆದಿತ್ತು. DK ಶಿವಕುಮಾರ್ ಅವರು ಒಂದಷ್ಟು ಮಂದಿ ಶಾಸಕರನ್ನ
ನಾಯಕರನ್ನ ಕರೆದುಕೊಂಡು ಕಾಂಗ್ರೆಸ್ಸಿಂದ ಹೊರಗಡೆ ಬಂದು ಬಿಜೆಪಿ ಜೊತೆ ಕೈ ಜೋಡಿಸೋದು ಅನ್ನೋದ್ರ ಬಗ್ಗೆ ಅಮಿತ್ ಶಾ ಅವರ ಜೊತೆಗೆ ಮಾತುಕತೆಯಾಗಿತ್ತು. ಆದರೆ ಅಮಿತ್ ಶಾ ಅವರು ಸರ್ಕಾರವನ್ನ ಮಾಡೋದಕ್ಕೆ ರೆಡಿ ಆಗಿಲ್ಲ. ಅಂದ್ರೆ ಸರ್ಕಾರವನ್ನ ಡಿಸಾಲ್ವ್ ಮಾಡಿ ಚುನಾವಣೆಗೆ ಹೋಗೋಣ ಅನ್ನುವಂಥ ರೀತಿಯಲ್ಲಿ ಅಮಿತ್ ಶಾ ಅವರು ಮಾತಾಡಿದ್ರು. ಹೀಗಾಗಿ ಆ ಒಂದು ಮಾತುಕತೆ ಫೇಲ್ ಆಗಿದೆ ಅನ್ನುವಂಥ ಆರೋಪವನ್ನ ಇದೀಗ ಮಾಡಿದ್ದಾರೆ ಯತ್ನಾಳ್ ಅವರು. ಯತ್ನಾಳ್ ಅವರ ಪ್ರಕಾರ, ಯತ್ನಾಳ್ ಅವರು ಮಾಡ್ತಾ ಇರುವಂತಹ ಆರೋಪಗಳ ಪ್ರಕಾರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಕೂಡ ದೆಹಲಿಗೆ ಹೋಗಿದ್ರು. ಅವತ್ತಿನ ಸಂದರ್ಭದಲ್ಲಿ ದೆಹಲಿಯಿಂದ ನೋಯ್ಡಾ ರಸ್ತೆಯಲ್ಲಿ ಸುಮಾರು 28.5 ಕಿಲೋಮೀಟರ್ ದೂರದಲ್ಲಿ ಕುಳಿತು ಈ ಮಾತುಕತೆ ಆಗಿದೆ ಅನ್ನುವಂತಹ ಎಲ್ಲ ವಿವರಗಳನ್ನ ಅವರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಗೊಂದಲಗಳ ಬಿಜೆಪಿಯಲ್ಲೂ ಕೂಡ ಚರ್ಚೆಯನ್ನು ಹುಟ್ಟು ಹಾಕಿದೆ. ಕೆಲವು ತಿಂಗಳ ಹಿಂದೆ ಯತ್ನಾಳ್ ಅವರು ಇವತ್ತು ಹೇಳಿದಂಥ ಕೆಲವು ಮಾತುಗಳ ಬಗ್ಗೆ ಒಂದಷ್ಟು ಊಹಾಪೋಹಗಳು ಎದ್ದಿತ್ತು. ಅಂದರೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಯ ನಾಯಕರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ, ಒಂದಷ್ಟು ಮಂದಿ ಶಾಸಕರನ್ನ ಕರೆದುಕೊಂಡು ಅವರು ಕಾಂಗ್ರೆಸ್ನಿಂದ ದೂರ ಆಗ್ಬೋದು, ಈ ರೀತಿಯ ಮಾತುಗಳೆಲ್ಲವೂ ಕೂಡ ಕಾಂಗ್ರೆಸ್ನ ಪಡಸಾಲೆಯಲ್ಲಿ ಕೇಳಿ ಬಂದಿತ್ತು. ಬಿಜೆಪಿಯ ನಾಯಕರು ಕೂಡ ಒಂದಷ್ಟು ಗುಸು ಪಿಸು ಮಾತುಗಳನ್ನ ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ರು. ಆದರೆ ಯತ್ನಾಳ್ ಅವರು ಅದನ್ನು ಇವತ್ತು ಬಹಿರಂಗವಾಗಿ ಹೇಳಿದ್ದಾರೆ. ಇದು ಕೇವಲ ಹೇಳಿಕೆಗಷ್ಟೇ ಸೀಮಿತನಾ ಅಥವಾ ಈ ರೀತಿಯ ಪ್ರಯತ್ನಗಳು ನಿಜಕ್ಕೂ ಕೂಡ ಆಗಿತ್ತಾ ಅನ್ನೋ ಬಗ್ಗೆ ವಿಜೇಂದ್ರ ಅವರು ಉತ್ತರ ಕೊಡಬೇಕಾಗುತ್ತೆ, ಡಿ ಕೆ ಶಿವಕುಮಾರ್ ಅವರು ಉತ್ತರ ಕೊಡಬೇಕಾಗುತ್ತೆ. ವಿಜೇಂದ್ರ ಅವರ ಈ ಬಗ್ಗೆ ಎಲ್ಲಿಯೂ ಕೂಡ ಉತ್ತರವನ್ನು ಕೊಟ್ಟಿಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಕಳೆದ 10-12 ದಿನಗಳ ಹಿಂದೆ ಈ ಪ್ರಶ್ನೆಯನ್ನು ಮಾಧ್ಯಮಗಳು ಎತ್ತಿದಾಗ ಅವರು ಬಹಳ ಸಿಟ್ಟಾಗಿದ್ರು. ಯಾರು ಹೇಳಿದ್ದು ನಿಮಗೆ ಅಮಿತ್ ಶಾ ಜೊತೆ ನಾನು ಟಚಲ್ಲಿ ಇದ್ದೀನಿ ಅಂತೇಳಿ? ಕುಮಾರಸ್ವಾಮಿ ಆರೋಪ ಮಾಡಿದ್ರೆ ಇನ್ಯಾರು ಆರೋಪ ಮಾಡಿದ್ರು ಅನ್ನುವಂಥ ಮಾತನ್ನ ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಬಹಳ ಆಕ್ರೋಶಭರಿತರಾಗಿ ಉತ್ತರವನ್ನು ಕೊಟ್ಟಿದ್ರು. ಅದನ್ನ ಗಮನಿಸಿದ್ರೆ ಯತ್ನಾಳ್ ಅವರ ಮಾತನ್ನ ಕೇವಲ ಗೊಂದಲಗಳ ಲಾಭ ಪಡೆಯುವಂತ ಹೇಳಿಕೆ ಅಂತ ಪರಿಗಣಿಸಬೇಕು ಅಥವಾ ನಿಜಕ್ಕೂ ಕೂಡ ಈ ರೀತಿಯ ಬೆಳವಣಿಗೆಗಳಾಗಿತ್ತಾ ಅನ್ನುವಂಥ ಸಹಜವಾದಂಥ ಅನುಮಾನಗಳು ಮೂಡುತ್ತೆ. ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದಿಂದ ದೂರ ಹೋಗ್ತಾರೆ ಅಥವಾ ಒಂದಷ್ಟು ಮಂದಿ ಶಾಸಕರನ್ನ ಕರೆದುಕೊಂಡು ಅವರು ಪಕ್ಷದಿಂದ ಹೊರಗೆ ಹೋಗ್ತಾರೆ ಅನ್ನುವಂಥದ್ದನ್ನ ಕಾಂಗ್ರೆಸ್ನಲ್ಲೇ ಎಲ್ಲರೂ ಒಪ್ಪೋದಕ್ಕೆ ಸಿದ್ಧರಿಲ್ಲ. ಡಿ ಕೆ ಶಿವಕುಮಾರ್ ಹೇಳಿ ಕೇಳಿ ಪಕ್ಷನಿಷ್ಠ, ಅವರು ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಹಾಕಿದ ಗೆರೆಯನ್ನ ದಾಟೋದಿಲ್ಲ. ಹೀಗಾಗಿ ಆ ರೀತಿಯ ಪ್ರಯತ್ನಗಳೆಲ್ಲ ಕೇವಲ ಊಹಾಪೋಹ ಅನ್ನುವಂಥ ಚರ್ಚೆಗಳು ಕೂಡ ಇದಾವೆ. ಆದರೆ ಇದೀಗ ಯತ್ನಾಳ್ ಅವರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟ ಬಳಿಕ ಮುಂದಿನ ಉತ್ತರವನ್ನ ಕೊಡಬೇಕಂತ ನಾಯಕರು ವಿಜೇಂದ್ರ ಅವರು ಹಾಗೂ ಡಿ ಕೆ ಶಿವಕುಮಾರ್ ಅವರು. ಹೀಗಾಗಿ ಎಲ್ಲೊಂದು ಕಡೆ ಕಾಂಗ್ರೆಸ್ನ ಗೊಂದಲಗಳ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರ ಆರೋಪ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.